ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಪುಷ್ಟಿ ಅನ್ನುವಂತೆ ಆಪರೇಷನ್ ಹಸ್ತಕ್ಕೆ ತಮ್ಮ ಕ್ಷೇತ್ರದಲ್ಲಿ ಚಾಲನೆ ನೀಡುವಂತಹ ಕೆಲಸ ಆಗ್ತಾ ಇದೆ. ರೆಸಾರ್ಟ್ನಲ್ಲಿ ಕುತ್ಕೊಂಡೇ ಒಬ್ಬೊಬ್ಬರೇ ಬಿಜೆಪಿ ನಾಯಕರಿಗೆ ಗಾಳ ಹಾಕುವ ಕೆಲಸ ಆಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ರೆಸಾರ್ಟ್ನಲ್ಲೇ ಕುಳಿತು ಸಿಎಂ ಸಿದ್ದರಾಮಯ್ಯ ಆಪರೇಷನ್ ಹಸ್ತಕ್ಕೆ ಮುಂದಾಗಿದ್ದಾರೆ. ಯಡಿಯೂರಪ್ಪ ಆಪ್ತರಿಗೆ ಗಾಳ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾರ್ಯಾರನ್ನ ಸೆಳೆಯುವ ಕೆಲಸ ಆಗ್ತಾ ಇದೆ, ಯಾವ ರೀತಿ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ತಾವೆಲ್ಲ ಗಮನಿಸ್ತಾ ಇದ್ರಿ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಸ್ಥಾನ ಪಲ್ಲಟ, ಪಕ್ಷ ಪಲ್ಲಟ ಯಾವ ರೀತಿ ಆಗ್ತಾ ಇದೆ ಅಂತ. ಇದ್ರ ಮಧ್ಯೆ ಎಚ್.ವಿ. ರಾಜೀವ್ ನಂತರ ಮತ್ತೊಬ್ಬ ಆಪ್ತನಿಗೆ ಗಾಳ ಹಾಕುವಂತಹ ಕೆಲಸ ಆಗ್ತಾ ಇದೆ. ಎಚ್.ವಿ. ರಾಜೀವ್ ಯಡಿಯೂರಪ್ಪ ಅವರ ಆಪ್ತರಾಗಿದ್ದಂಥವರು, ಮೂಡಾದ ಮಾಜಿ ಅಧ್ಯಕ್ಷರು ಕೂಡ ಹೌದು. ಮೋದಿ ಅವರ ಪಕ್ಕಾ ಅಭಿಮಾನಿ. ತಮ್ಮ ಪ್ರತಿ ಭಾಷಣದಲ್ಲಿಯೂ ಕೂಡ ಮೋದಿ ಅವರ ಬಗ್ಗೆ ಮಾತಾಡದೆ ಇರ್ತಿರ್ಲಿಲ್ಲ ಅವರು. ಅಂಥವರೇ ಕಾಂಗ್ರೆಸ್ನ ಪಾಳೆಯ ಜಾಯ್ನ್ ಆದ್ರು. ಈಗ ಎಚ್.ವಿ. ರಾಜೀವ್ ನಂತರ ಮತ್ತೊಬ್ಬ ಆಪ್ತನಿಗೆ ಗಾಳ ಹಾಕುವ ಕೆಲಸ. ವರುಣ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸದಾನಂದ. ಈ ಸದಾನಂದ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಆಪ್ತ, ಅವರ ಬೆನ್ನಿಗೆ ನಿಂತಿದ್ರು. ವೀರಶೈವ ಸಮುದಾಯದ ಮುಖಂಡರು ಕೂಡ ಆಗಿರುವಂತಹ ಸದಾನಂದ್ ಈಗ ಕಾಂಗ್ರೆಸ್ನತ್ತ ಮುಖ ಮಾಡಿದ್ರ. ಸಿದ್ದರಾಮಯ್ಯ ಇವರನ್ನ ಸೆಳೆಯೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಾ. ಈ ಮೂಲಕ ವೀರಶೈವ ಮತಗಳ ಕ್ರೋಢೀಕರಣಕ್ಕಾಗಿ ಸಿಎಂ ಭರ್ಜರಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇವರ ಜೊತೆ ಮೈಮೂಲ್ ನಿರ್ದೇಶಕ ಓಂ ಪ್ರಕಾಶ್, ಮಾಜಿ ಮೇಯರ್ ಎಲ್ ಭೈರಪ್ಪ ಸೇರಿ ಪಾಲಿಕೆ ಸದಸ್ಯರು ಕೂಡ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಸ್ಟ್ರಾಟರ್ಜಿ ಮಾಡುವತ್ತ ಗಮನ ಹರಿಸ್ತಾ ಇದ್ದಾರೆ. ಯಶಸ್ವಿ ಕೂಡ ಆಗ್ತಾ ಇದ್ದಾರೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಸಿಎಂ ಸಿದ್ದರಾಮಯ್ಯ ಕೆಳ ಹಂತದ ನಾಯಕರಿಂದ ಹಿಡಿದು ಯಾರೆಲ್ಲ ಯಡಿಯೂರಪ್ಪ ವಿಜೇಂದ್ರ ಅವರ ಆಪ್ತರಿದ್ರೋ ಅವರನ್ನ ಸೆಳೆಯುವ ಮೂಲಕ ಮತ ಕ್ರೋಢೀಕರಣಕ್ಕೆ ಮುಂದಾಗ್ತಾ ಇದ್ದಾರೆ. ಎಚ್. ರಾಜೀವ್ ಮೂಡಾದ ಮಾಜಿ ಅಧ್ಯಕ್ಷರು, ಮೋದಿ ಅವರ ಪಕ್ಕಾ ಅಭಿಮಾನಿ. ಇವರ ನಂತರ ಈಗ ಸದಾನಂದ. ಈ ಸದಾನಂದ ಕೂಡ ಕಳೆದ ಸಾರಿ ವರುಣ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥವ್ರು, ಯಡಿಯೂರಪ್ಪ ವಿಜೇಂದ್ರ ಆಪ್ತರು. ಉದ್ದೇಶ ಏನು, ರಣತಂತ್ರ ಏನು ಸಿಎಂ ಸಿದ್ದರಾಮಯ್ಯ ಅವ್ರದ್ದು? ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬಹುದು ಈ ಸಾರಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಇವರ ರಣತಂತ್ರಗಳು? ಶ್ರೀಪಾದ್, ಕಾಂಗ್ರೆಸ್ ಉದ್ದೇಶ ಬಹಳ ಸ್ಪಷ್ಟ. ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ಅದನ್ನು ಗೆಲ್ಲೇಬೇಕು ಅನ್ನುವಂಥದ್ದು. ಯಾಕಂದರೆ ಹಾಲಿ ಸಂಸದರಾಗಿದ್ದಂಥ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಈಗ ಹೊಸದಾಗಿ ಮಹಾರಾಜರಾದಂಥ ಯದುವೀರ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಹಾಗಾಗಿ ಅವರಿಗೆ ಕ್ಷೇತ್ರದ ಮೇಲೆ ಹಿಡಿತಾ ಇಲ್ಲ, ಅದರ ಲಾಭವನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸ್ವತಃ 3 ದಿನಗಳಿಂದ ಕೂತು ಮೈಸೂರಿನಲ್ಲೇ ಕೂತು ಒಂದು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಯಾವುದೇ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇಲ್ಲ. ಮೈಸೂರು ಕೊಡಗು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲೇ ಸಂಪೂರ್ಣವಾದಂಥ ಸಮಯವನ್ನು ಆ ಕ್ಷೇತ್ರಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥದ್ದು. ಇನ್ನೂ 2-3 ದಿನ ಅದೇ ಕ್ಷೇತ್ರದಲ್ಲಿ ಇರ್ತಾರೆ. ಹಾಗಾಗಿ ಬಹಳ ಕ್ರೂಷಿಯಲ್ ಆಗ್ತಾ ಇದೆ ಕಾಂಗ್ರೆಸ್ಗೆ. ಈ ಕ್ಷೇತ್ರವನ್ನು ಈ ಬಾರಿ ಗೆಲ್ಲೇಬೇಕು. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರ ಸ್ವಂತ ತವರು ಕ್ಷೇತ್ರ. ಇಲ್ಲಿ ಗೆಲ್ಲದೆ ಹೋದರೆ ಮುಂದಿನ ಸ್ಥಾನಗಳು ಕೂಡ ಒಂದಷ್ಟು ಸ್ಥಾನ ಪಲ್ಲಟಗಳಾಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳಿದ್ದಾವೆ. ಹಾಗಾಗಿ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ವರುಣಾ ಕ್ಷೇತ್ರದಲ್ಲಿ ಯಾರೆಲ್ಲ ಅಸಮಾಧಾನಿತರಿದ್ರು, ಮತ್ತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರೆಲ್ಲ ಅಸಮಾಧಾನಿತರಿದ್ದಾರೆ, ಬಿಜೆಪಿ ಹಾಲಿ ಸಂಸದರಂತ ಪ್ರತಾಪ್ ಸಿಂಹ ಅವರು ಟಿಕೆಟ್ ತಪ್ಪಿದ್ರಿಂದ ಯಾರೆಲ್ಲ ಬೆಂಬಲಿಗರು ಅಸಮಾಧಾನಿತರಿದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ಸೆಳೆಯುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲೇ ಕೂತು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ವರುಣಾ ಕ್ಷೇತ್ರದಲ್ಲಿರಬಹುದು, ನಂಜನಗೂಡು ಕ್ಷೇತ್ರದಲ್ಲಿರ್ಬೋದು, ಅಲ್ಲಿ ವೀರಶೈವ ಲಿಂಗಾಯತ ಮತಗಳು ಸಾಕಷ್ಟು ಇದ್ದಾವೆ. ಅಲ್ಲಿಯೂ ಕೂಡ ಒಂದಷ್ಟು ಸೆಳೆಯುವಂಥ ಕೆಲಸಗಳನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ವಿ ಸೋಮಣ್ಣ ಅವರು ವರುಣಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿದ್ದರಿಂದ ಸದಾನಂದ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು. ಅದು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಅತ್ಯಾಪ್ತರಾಗಿರೋ ಕಾರಣಕ್ಕೆ ಅವರನ್ನು ಸೆಳೆದಿದ್ದೆ. ಆದಲ್ಲಿ ವೀರಶೈವ ಲಿಂಗಾಯತ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾವ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಒಂದು ಆಪರೇಷನ್ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರು ಕೊಡಗು ಕ್ಷೇತ್ರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಹೆಚ್ಚಿನ ಸಮಯವನ್ನು ಮೈಸೂರು ಕೊಡಗು ಕ್ಷೇತ್ರಕ್ಕೆ ಕೊಟ್ಟು ಅಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು, ಕಾಂಗ್ರೆಸ್ ಗೆಲ್ಲಿಸುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.